ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬೈ ಎಲೆಕ್ಷನ್ ಕಿಚ್ಚುನ ಬಳಿಕ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಕಿಚ್ಚು. ವಿಧಾನ ಪರಿಷತ್ ಸದಸ್ಯ ಜಬ್ಬಾರ್ ಸಸ್ಪೆಂಡ್, ನಸೀರ್ ತಲೆದಂಡದ ಬಳಿಕ ಆಕ್ರೋಶ. ಕೇರಳಕ್ಕೆ ಮೋಜು ಮಸ್ತಿ ಮಾಡೋಕೆ ಹೋಗಿರಲಿಲ್ಲ ಅಂತ ಜಮೀರ್ ಕಿಡಿ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಶಿಸ್ತು ಮತ್ತು ಟಾರ್ಗೆಟ್ನ ಕಿಚ್ಚು ಹೊತ್ತಿಕೊಂಡಿದೆ. ಒಂದು ಉಪಚುನಾವಣೆ ಕಾಂಗ್ರೆಸ್ ಮನೆಯಲ್ಲಿ ಕಲಹ ಸೃಷ್ಟಿ ಮಾಡಿದೆ. ಏಪ್ರಿಲ್ 9 ದಾವಣಗೆರೆ ದಕ್ಷಿಣ ಉಪಕದನದಲ್ಲಿ ಮತದಾನ ನಡೆದಿತ್ತು. ಇದೇ ಮತ ಸಮರಕ್ಕಿಳಿಯೋದಕ್ಕೆ ಅಲ್ಪಸಂಖ್ಯಾತ ನಾಯಕರು ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು. ಖುದ್ದು ಜಮೀರ್ ಅವರೇ ಹೈಕಮಾಂಡ್ ಮುಂದೆ ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ರು. ಆದರೆ ಟಿಕೆಟ್ ಸಮರ್ಥ ಮಲ್ಲಿಕಾರ್ಜುನ್ ಪಾಲಾಗಿತ್ತು. ಇದಾದ ಬಳಿಕವೇ ನೋಡಿ ಕೈಮನಿಯ ಕಿಚ್ಚು ಹೊತ್ತಿಕೊಂಡಿತ್ತು. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಬ್ದುಲ್ ಜಬ್ಬಾರ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಸಚಿವ ಜಮೀರ್ ಕ್ಷೇತ್ರದಿಂದ ದೂರ ಉಳಿದಿದ್ರು. ದಾವಣಗೆರೆ ಪ್ರಚಾರಕ್ಕೆ ಹೋಗದ ಅಂತರ ಕಾಯ್ದುಕೊಂಡ್ರು. ಸಚಿವ ಜಮೀರ್ ಕೇರಳದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಇದರಿಂದ ಸಿಟ್ಟಾದ ಹೈಕಮಾಂಡ್ ಇಬ್ಬರಿಗೆ ಕುಕ್ ನೀಡಿದೆ. ನಿನ್ನೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ಗೆ ಗೇಟ್ ಪಾಸ್ ನೀಡಿದ್ರೆ, ನಿನ್ನೆ ಜಬ್ಬಾರ್ನನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಿದೆ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ. ಅದು ಏನು ವೈರಲ್ ಆಗಿದೆ ಅಂತ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಇದು ಏನು ಕೇರ್ ಮಾಡೋದಿದೆ? ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನಮಗೆ. ಮುಖ್ಯಮಂತ್ರಿಯವರು ಹೇಳ್ಬಿಟ್ಟಿದ್ದಾರೆ, ಅವ್ರ ಮಾತು ಉಳಿಸ್ಕೋಬೇಕಂತ ಅವ್ರು ಬಂದಿದ್ದಾರೆ. ದೊಡ್ಡತನ ಅವ್ರದ್ದು. ಅವ್ರು ಬಂದಿದ್ದಕ್ಕೆ ಆ ದಿವಸ ನಮ್ಮಲ್ಲಿ ಎಷ್ಟು ಅಸಮಾಧಾನ ಇತ್ತು ಅದ್ರಾಗ ಅರ್ಧ ಕಡಿಮೆ ಆಯ್ತು ಅವ್ರು ಬಂದು ಹೋದ್ರು ಅಂತ. ಸಸ್ಪೆಂಡ್ ಮಾಡಿದ್ರೆ ಉತ್ತರ ಕೊಡ್ತೀನಿ ಎಂದಿರುವ ಜಬ್ಬಾರ್, ಏಪ್ರಿಲ್ 5ಕ್ಕೆ ಜಮೀರ್ ಬರದಿದ್ದಕ್ಕೆ ನಮ್ಮಲ್ಲಿ ಅಸಮಾಧಾನ ಕಡಿಮೆಯಾಯಿತು ಎಂದಿದ್ದಾರೆ. ಜಮೀರ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗದ ಕಾರಣ ನೆಕ್ಸ್ಟ್ ಟಾರ್ಗೆಟ್ ಜಮೀರ್ ಎನ್ನಲಾಗ್ತಾ ಇದೆ. ಸಚಿವ ಸಂಪುಟ ಪುನಾರಚನೆಯಾದ್ರೆ ಜಮೀರ್ ಕೈ ಬಿಡ್ತಾರೆ ಎಂಬ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ಜಮೀರ್, ನನ್ನ ಹಣೆ ಬರಹ ಯಾರು ಬರೆಯೋಕ್ಕಾಗಲ್ಲ, ಯಾರು ಟಾರ್ಗೆಟ್ ಮಾಡೋಕೆ ಆಗಲ್ಲ ಎಂದಿದ್ದಾರೆ. ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿಲ್ಲ, ಪಾರ್ಟಿ ಕೆಲಸಕ್ಕೆ ಹೋಗಿದ್ದೆ ಅಂತ ಗುಡುಗಿದ್ದಾರೆ. ಯಾರು ರಾಜಕೀಯದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ನನಗೂ 67 ಆಗಿದೆ. ಬೇರೆ ಯುವಕರು ಬೆಳಿಬೇಕು. ನಮ್ಮ ಹಣೆ ಬರ ಯಾವನು ಬರೋಕ್ಕಾಗಲ್ಲ. ದೇವರು ಬರೆದಿರ್ತಾನೆ. ನಾನು ಯಾವ ಕೆಲಸ ಮಾಡ್ತಾ ಇದ್ದಿದ್ದು? ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನು ಏನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ಟಾರ್ಗೆಟ್ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಏನಾರು ಮಾಡಿದಾರ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಎಂತಿರುವ ಜಮೀರ್ ನಿನ್ನೆ ನಡೆದ ಸಿಎಂ ಸಭೆಯಲ್ಲೂ ಅದನ್ನೇ ಸ್ಪಷ್ಟಪಡಿಸಿದ್ದಾರೆ. ವೇಣುಗೋಪಾಲ್ ಕರೆದಿದ್ದಕ್ಕೆ ಕೇರಳಕ್ಕೆ ಹೋಗಿದ್ದೆ ಅಂತ ಸಿಎಂ ಮುಂದೆನೇ ಹೇಳಿದ್ದಾರೆ. ಬಂಡಾಯದ ವಿಚಾರವಾಗಿ ನಿನ್ನ ಮೇಲೆ ಹೈಕಮಾಂಡ್ ಸಿಟ್ಟಾಗಿದೆ. ನೀನೇ ಹೈಕಮಾಂಡ್ಗೆ ಸರಿಯಾದ ಸಮಜಾಯಿಷಿ ನೀಡಬೇಕು. ನಾನು ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ಪಕ್ಷದ ಪರವಾಗಿಯೇ ಕೇರಳದಲ್ಲಿ ಪ್ರಚಾರ ಮಾಡಿದ್ದೇನೆ. ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ನಾನು ಕೆಲಸ ಮಾಡಿದ್ದೇನೆ. ಹೇಗಿದ್ರೂ ನಿಮ್ಮ ಸೂಚನೆ ಮೇರೆಗೆ ದಾವಣಗೆರೆಗೆ ಬಂದು ಹೋಗಿದ್ದೀನಿ. ಅನಗತ್ಯವಾಗಿ ನನ್ನ ವಿರುದ್ಧ ರಾಜಕಾರಣ ಮಾಡಲಾಗ್ತಿದೆ. ಸ್ಪಷ್ಟನೆ ಕೊಟ್ಟ ನಂತರವೂ ನಿನ್ನೆ ಬೆಳಿಗ್ಗೆನೆ ಜಬ್ಬಾರ್ ತಲೆದಂಡವಾಗಿದೆ. ಹೀಗಾಗಿ ನಜೀರ್ ಮತ್ತು ಜಬ್ಬಾರ್ ಮನೆಗೆ ಹೋಗಿದ್ದ ಜಮೀರ್ ಸಮಾಧಾನ ಮಾಡಿದ್ದಾರೆ. ಜಬ್ಬಾರ್ ತಲೆದಂಡವಾಗ್ತಾ ಇದ್ದಂತೆ ಹಿರಿಯ ಸಚಿವರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್, ಶಾಸಕ ರಿಜ್ವಾನ್ ಅರ್ಷದ್, ಶಾಸಕ ಪಠಾಣ್, ಸಚಿವ ಎಸ್ ಮಲ್ಲಿಕಾರ್ಜುನರನ್ನ ಕರೆಸಿಕೊಂಡ ಸಿಎಂ ಸಭೆ ನಡೆಸಿದ್ದಾರೆ. ಯಾರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಮಾಹಿತಿ ಪಡೆದಿದ್ದಾರೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಜಬ್ಬಾರ್ರನ್ನ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಸಿಎಂ ಟೀಮ್ ಟಾರ್ಗೆಟ್ ಆಗ್ತಾ ಇದೆಯಾ ಎಂಬ ಪ್ರಶ್ನೆಗೆ ಮಾಜಿ ಸಚಿವ ರಾಜಣ್ಣ ಮಾರ್ಮಿಕ ಉತ್ತರ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಟೀಕಿಸಿದ ಸದ್ಗುರು ಜೊತೆ ಕುಳಿತಿರ್ಲಿಲ್ವಾ ಅಂತ ನೆನಪಿಸಿ, ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತಿದೆ, ನಡವಳಿಕೆನೂ ಹಂಗೆ ಇದ್ದಾವೆ. ಸಚಿವ ಸಂಪುಟ ಪುನಾರಚನೆ ಕೋರಿ ಕಳೆದ 3 ದಿನಗಳಿಂದ ಹಿರಿಯ ಶಾಸಕರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಟಿಬಿ ಜಯಚಂದ್ರ, ಅಶೋಕ್ ಪಟ್ಟಣ್, ಬೇಳೂರು ಗೋಪಾಲಕೃಷ್ಣ, ಷಡಾಕ್ಷರಿ, ರಾಘವೇಂದ್ರ ಹಿಟ್ನಾಳ್, ಪುಟ್ಟರಂಗಶೆಟ್ಟಿ, ಹಂಪನಗೌಡ ಬಾದರ್ಲಿ, ವೈವಿ ಪಾಟೀಲ್, ಜಿಎಸ್ ಪಾಟೀಲ್, ಬಸವರಾಜ ಶಿವಣ್ಣನವರ್, ಡಿಜಿ ಶಾಂತನಗೌಡ, ಜೆಟಿ ಪಾಟೀಲ್ ಸೇರಿದಂತೆ 15ಕ್ಕೂ ಅಧಿಕ ಶಾಸಕರು ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಪಡೆದಿದ್ದಾರೆ.
ರಾಮನ ದರ್ಶನ ಪಡೆದು ವಾಪಸ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಚರ್ಚೆ ನಡೆಸುವುದಕ್ಕೆ ಶಾಸಕರು ನಿರ್ಧರಿಸಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿ ಮಾಡಿ ಸಚಿವ ಸಂಪುಟಕ್ಕೆ ಹಿರಿಯರನ್ನ ಪರಿಗಣಿಸಿ ಅವಕಾಶ ಕೊಡಿ ಅಂತ ಮನವಿ ನೀಡಿ ಚರ್ಚೆ ನಡೆಸಿದ್ದು, ಉಳಿದ ನಾಯಕರ ಭೇಟಿಗೆ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಇವತ್ತು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಇಬ್ಬರು ಹೆಡ್ ಕ್ವಾರ್ಟರ್ಸಲ್ಲಿ ಇರಲಿಲ್ಲ. ಇವತ್ತು ಟೈಮ್ ಕೇಳಿದ್ದೀವಿ, ಬಹುಶಃ ಇವತ್ತು ನೈಟ್ ಕೊಡ್ಬೋದು ಇಲ್ಲ ನಾಳೆ ಕೊಡ್ಬೋದು ಅಂತ ನಂಬಿದ್ದೇವೆ. ಆಮೇಲೆ ಹೋಗಿ ನಾವು ಭೇಟಿ ಮಾಡ್ತೀವಿ.